ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನು ಗಮನಿಸ್ತಾ ಹೋಗೋಣ ವೀಕ್ಷಕರೇ. IPL ಪಂದ್ಯಗಳಿಗೆ ಶಾಸಕರಿಗೆ 5 VIP ಟಿಕೆಟ್ ನೀಡಬೇಕು ಅಂತ ಕಾಂಗ್ರೆಸ್ ಶಾಸಕರು ಕೇಳಿದ್ದಾರೆ. ವಿಜಯಾನಂದ ಕಾಶಪ್ಪನವರ ಹೇಳಿಕೆ ವಿರುದ್ಧ ಸಂಸದ ತೇಜಸ್ವಿ ಸೂರ್ಯ ಕಿಡಿಕಾರಿದ್ದಾರೆ. ಸಾಮಾಜಿಕ ಮಾಧ್ಯಮಗಳಲ್ಲೂ ಜನರಿಂದ ಆಕ್ರೋಶ ವ್ಯಕ್ತವಾಗಿದೆ. IPL ಟಿಕೆಟ್ಗಾಗಿ ರಾಜ್ಯದ ಶಾಸಕರ ಪಟ್ಟು. ವಿಜಯಾನಂದ ಕಾಶಪ್ಪನವರಿಗೆ ತೇಜಸ್ವಿ ಸಿಟ್ಟು. ಬೆಂಗಳೂರಿನಲ್ಲಿ IPL ಕ್ರೇಜ್ ಆರಂಭವಾಗುತ್ತಿದ್ದಂತೆ ವಿಧಾನಸೌಧದ ಒಳಗೂ ಟಿಕೆಟ್ ಕಿರಿಕ್ ಶುರುವಾಗಿದೆ. ನಾವು ವಿಐಪಿಗಳು ಸಾಮಾನ್ಯರಂತೆ ಕ್ಯೂನಲ್ಲಿ ನಿಂತು ಟಿಕೆಟ್ ಪಡೆಯಲು ಸಾಧ್ಯವಿಲ್ಲ. ಪ್ರತಿ ಶಾಸಕರಿಗೂ 5 VIP ಟಿಕೆಟ್ ನೀಡಬೇಕು ಅಂತ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರವರ ಹೇಳಿಕೆಗೆ ರಾಜ್ಯ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. IPL ಟಿಕೆಟ್ ಕೊಡಲೇಬೇಕು ಎಂದ ಕಾಶಪ್ಪನವರು. ಇದು ಸರಿಯಾಗಿ ಟಿಕೆಟ್ ಅನ್ನು ಕೊಡಬೇಕು ಮ್ಯಾಚ್ ನಡೆದಂಥ ಸಂದರ್ಭದಲ್ಲಿ. ಯಾಕಂದರೆ ವಿಐಪಿಗಳು ನಾವು ಸರ್ಕಾರದಲ್ಲಿ ಶಾಸಕರ ಮೇಲೆ ಕ್ಯೂ ನಿಂತ್ಕೊಂಡು ತೊಗೋಬೇಕು. ಸ್ವತಃ ನಾನೇ ಕಳೆದ ಮ್ಯಾಚಲ್ಲಿ ಹೋದಾಗ ಅಲ್ಲಿ ಯಾವನೋ ಒಬ್ಬ ಸೆಕ್ಯೂರಿಟಿ ನಿಲ್ತಾನೆ, ನಾನು MLA ಅನ್ನೋದು ಗೊತ್ತಿರಲ್ಲ, ನಮಗೆ ನೂಕು ಮಾಡ್ತಾರೆ, ಆಮೇಲೆ ಎಲ್ಲೋ ಹೋಗಿ ಕೂಡಿಸುವಂಥದ್ದು. ಹಿಂದೆ ಒಂದು ಇತ್ತು ಪದ್ಧತಿ, ಯಾಕಂದರೆ ನಾನು ಹಿಂದೂ ಕೂಡ ನೋಡಿದ್ದೀನಿ. ಹಿಂದೆ ಶಾಸಕರಿಗೆ ಗೌರವ ರೀತಿಯಲ್ಲಿ ಪೆವಿಲಿಯನ್ ಅಲ್ಲಿ ಹೋಗಿ ಕೂಡಿಸ್ತಾ ಇದ್ರು. ಕನಿಷ್ಠ ಒಂದು 5 ಜನಕ್ಕೆ ಆ ಕುಟುಂಬದ ಸದಸ್ಯರಿಗೆ ಅವಕಾಶವನ್ನು ಕೊಡ್ತಾ ಇದ್ರು. ಅದು ಯಾವುದೂ ಇಲ್ಲ ಇವಾಗ. ವಿಧಾನಸೌಧದ ಘನತೆಗೆ ತಕ್ಕುದಲ್ಲ ಎಂದ ತೇಜಸ್ವಿ ಸೂರ್ಯ. ಶಾಸಕರ ಈ VIP ಟಿಕೆಟ್ ಬೇಡಿಕೆಯನ್ನ ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಕಟುವಾಗಿ ಟೀಕಿಸಿದ್ದಾರೆ. ಮೊದಲು ಜನರ ಸಮಸ್ಯೆಗಳತ್ತ ಗಮನ ಹರಿಸಿ ಅಂತ ಕಿಡಿಕಾರಿದ್ದಾರೆ. ಶಾಸಕರ ಈ ಬೇಡಿಕೆ ಅವರ ಆದ್ಯತೆಗಳು ಏನಾಗಿವೆ ಎಂಬುದನ್ನು ತೋರಿಸುತ್ತದೆ. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚಿಸಬೇಕಾದ ಸದನದಲ್ಲಿ IPL ಟಿಕೆಟ್ಗಾಗಿ ಪಟ್ಟು ಹಿಡಿಯುವುದು ವಿಧಾನಸೌಧದ ಘನತೆಗೆ ತಕ್ಕುದಲ್ಲ. ಜನಸಾಮಾನ್ಯರು ಹಣ ನೀಡಿ ಟಿಕೆಟ್ ಖರೀದಿಸುವಾಗ ಶಾಸಕರಿಗೆ ಯಾಕೆ ಉಚಿತವಾಗಿ ನೀಡಬೇಕು? ಇದು ಅವರಲ್ಲಿರುವ ಅಹಂಕಾರದ ಪರಮಾವಧಿ. ಶಾಸಕರಿಗೆ ಟಿಕೆಟ್ ಕೊಡಿಸುತ್ತೇವೆ ಎಂದ DCM. The MLAs have right because they are the part of the system, they are part of the government, and we have to, earlier also some respect has been given to all of them. But now with lot of difficulty, with all the pressures only, we have permitted them. Though I may be a member, that is a different question as my personal capacity. But now I speak to the chairman, president and those people. I wanted to see that our MLAs will be accommodated. I think today I'm on the job. ಅಲ್ಲ, ಅವರು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಆದರೆ ಗೌರ್ಮೆಂಟು ಎಷ್ಟರ ಮಟ್ಟಿಗೆ ಗೌರ್ಮೆಂಟಿನ ಇನ್ವಾಲ್ವ್ಮೆಂಟ್ ಅದರಲ್ಲಿ ಇರುತ್ತೆ ಅನ್ನೋದು ಪ್ರಶ್ನೆ. ನಾವು ಇಲ್ಲಿಯವರೆಗೂ ಗೌರ್ಮೆಂಟ್ ಸರ್ಕಾರ ನೇರವಾಗಿ ಯಾವುದೇ ರೀತಿಯಲ್ಲಿ ನಾವು ಇನ್ವಾಲ್ವ್ ಆಗ್ತಿಲ್ಲ. ಏನು 2025 ಘಟನೆ ನಮಗೆ ನಾವು we were forced to involve. ಈ ಬೆಳವಣಿಗೆಯ ಬೆನ್ನಲ್ಲೇ ಶಾಸಕರಿಗೆ IPL VIP ಟಿಕೆಟ್ ನೀಡಲು KSCAಗೆ ಸೂಚನೆ ನೀಡಿ ಕ್ರಮ ಕೈಗೊಳ್ಳುವಂತೆ ವಿಧಾನಸಭೆ ಸ್ಪೀಕರ್ UT ಖಾದರ್ ಸರ್ಕಾರಕ್ಕೆ ಸೂಚನೆ ನೀಡಿದ್ದಾರೆ. ಆದ್ದರಿಂದ ಶಾಸಕರನ್ನ ಭೇಟಿಯಾಗಲು ಜನರು ನೇರವಾಗಿ ಗ್ರೌಂಡ್ಗೆ ಬರಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕ ಪ್ರೈಮ್ ಟೈಮ್ಗೆ ಮತ್ತೊಮ್ಮೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸುದ್ದಿಗಳನ್ನು ಗಮನಿಸ್ತಾ ಹೋಗೋಣ ವೀಕ್ಷಕರೇ. IPL ಪಂದ್ಯಗಳಿಗೆ ಶಾಸಕರಿಗೆ 5 VIP ಟಿಕೆಟ್ ನೀಡಬೇಕು ಅಂತ ಕಾಂಗ್ರೆಸ್ ಶಾಸಕರು ಕೇಳಿದ್ದಾರೆ. ವಿಜಯಾನಂದ ಕಾಶಪ್ಪನವರ ಹೇಳಿಕೆ ವಿರುದ್ಧ ಸಂಸದ ತೇಜಸ್ವಿ ಸೂರ್ಯ ಕಿಡಿಕಾರಿದ್ದಾರೆ. ಸಾಮಾಜಿಕ ಮಾಧ್ಯಮಗಳಲ್ಲೂ ಜನರಿಂದ ಆಕ್ರೋಶ ವ್ಯಕ್ತವಾಗಿದೆ. IPL ಟಿಕೆಟ್ಗಾಗಿ ರಾಜ್ಯದ ಶಾಸಕರ ಪಟ್ಟು. ವಿಜಯಾನಂದ ಕಾಶಪ್ಪನವರಿಗೆ ತೇಜಸ್ವಿ ಸಿಟ್ಟು. ಬೆಂಗಳೂರಿನಲ್ಲಿ IPL ಕ್ರೇಜ್ ಆರಂಭವಾಗುತ್ತಿದ್ದಂತೆ ವಿಧಾನಸೌಧದ ಒಳಗೂ ಟಿಕೆಟ್ ಕಿರಿಕ್ ಶುರುವಾಗಿದೆ.
ನಾವು ವಿಐಪಿಗಳು ಸಾಮಾನ್ಯರಂತೆ ಕ್ಯೂನಲ್ಲಿ ನಿಂತು ಟಿಕೆಟ್ ಪಡೆಯಲು ಸಾಧ್ಯವಿಲ್ಲ. ಪ್ರತಿ ಶಾಸಕರಿಗೂ 5 ವಿಐಪಿ ಟಿಕೆಟ್ ನೀಡಬೇಕು ಅಂತ ಕಾಂಗ್ರೆಸ್ ಶಾಸಕ ವಿಜಯಾನಂದ ಕಾಶಪ್ಪನವರವರ ಹೇಳಿಕೆಗೆ ರಾಜ್ಯ ಮಟ್ಟದಲ್ಲಿ ಆಕ್ರೋಶ ವ್ಯಕ್ತವಾಗಿದೆ. ಐಪಿಎಲ್ ಟಿಕೆಟ್ ಕೊಡಲೇಬೇಕು ಎಂದ ಕಾಶಪ್ಪನವರ್. ಇದು ಸರಿಯಾಗಿ ಟಿಕೆಟನ್ನು ಕೊಡಬೇಕು ಮ್ಯಾಚ್ ನಡೆದಂಥ ಸಂದರ್ಭದಲ್ಲಿ. ಯಾಕಂದರೆ ವಿ ಐ ಪಿಗಳು ನಾವು ಸರ್ಕಾರದಲ್ಲಿ ಶಾಸಕರ ಮೇಲೆ ಕ್ಯೂ ನಿಂತ್ಕೊಂಡು ತೊಗೋಬೇಕು. ಸ್ವತಃ ನಾನೇ ಕಳೆದ ಮ್ಯಾಚಲ್ಲಿ ಹೋದಾಗ ಅಲ್ಲಿ ಯಾವನೋ ಒಬ್ಬ ಸೆಕ್ಯೂರಿಟಿ ನಿಲ್ತಾನೆ, ನಾನು MLA ಅನ್ನೋದು ಗೊತ್ತಿರಲ್ಲ, ನಮಗೆ ನೂಕಲಾಟ ಮಾಡ್ತಾರೆ, ಆಮೇಲೆ ಎಲ್ಲೋ ಹೋಗಿ ಕೂಡಿಸುವಂಥದ್ದು. ಹಿಂದೆ ಒಂದು ಇತ್ತು ಪದ್ಧತಿ, ಯಾಕಂದರೆ ನಾನು ಹಿಂದೂ ಕೂಡ ನೋಡಿದ್ದೀನಿ. ಹಿಂದೆ ಶಾಸಕರಿಗೆ ಗೌರವ ರೀತಿಯಲ್ಲಿ ಪೆವಿಲಿಯನ್ ಅಲ್ಲಿ ಹೋಗಿ ಕೂಡಿಸ್ತಾ ಇದ್ರು. ಕನಿಷ್ಠ ಒಂದು 5 ಜನಕ್ಕೆ ಆ ಕುಟುಂಬದ ಸದಸ್ಯರಿಗೆ ಅವಕಾಶವನ್ನು ಕೊಡ್ತಾ ಇದ್ರು. ಅದು ಯಾವುದೂ ಇಲ್ಲ ಇವಾಗ. ವಿಧಾನಸೌಧದ ಘನತೆಗೆ ತಕ್ಕುದಲ್ಲ ಎಂದ ತೇಜಸ್ವಿ ಸೂರ್ಯ. ಶಾಸಕರ ಈ ವಿಐಪಿ ಟಿಕೆಟ್ ಬೇಡಿಕೆಯನ್ನ ಬೆಂಗಳೂರು ದಕ್ಷಿಣ ಸಂಸದ ತೇಜಸ್ವಿ ಸೂರ್ಯ ಕಟುವಾಗಿ ಟೀಕಿಸಿದ್ದಾರೆ. ಮೊದಲು ಜನರ ಸಮಸ್ಯೆಗಳತ್ತ ಗಮನ ಹರಿಸಿ ಅಂತ ಕಿಡಿಕಾರಿದ್ದಾರೆ. ಶಾಸಕರ ಈ ಬೇಡಿಕೆ ಅವರ ಆದ್ಯತೆಗಳು ಏನಾಗಿವೆ ಎಂಬುದನ್ನು ತೋರಿಸುತ್ತದೆ. ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚಿಸಬೇಕಾದ ಸದನದಲ್ಲಿ ಐಪಿಎಲ್ ಟಿಕೆಟ್ಗಾಗಿ ಪಟ್ಟು ಹಿಡಿಯುವುದು ವಿಧಾನಸೌಧದ ಘನತೆಗೆ ತಕ್ಕುದಲ್ಲ. ಜನಸಾಮಾನ್ಯರು ಹಣ ನೀಡಿ ಟಿಕೆಟ್ ಖರೀದಿಸುವಾಗ ಶಾಸಕರಿಗೆ ಯಾಕೆ ಉಚಿತವಾಗಿ ನೀಡಬೇಕು? ಇದು ಅವರಲ್ಲಿರುವ ಅಹಂಕಾರದ ಪರಮಾವಧಿ. ಶಾಸಕರಿಗೆ ಟಿಕೆಟ್ ಕೊಡಿಸುತ್ತೇವೆ ಎಂದ ಡಿಸಿಎಂ. The MLAs have right because they are the part of the system, they are part of the government, and we have to earlier also some respect has been given to all of them. But now with lot of difficulty, with all the pressures only, we have permitted them. Though I may be a member, that is a different question as my personal capacity. But now I speak to the chairman, president, and those people. I wanted to see that our MLAs will be accommodated. I think today I'm on the job. ಅಲ್ಲ, ಅವರು ಕೇಳೋದ್ರಲ್ಲಿ ಏನು ತಪ್ಪಿಲ್ಲ. ಆದರೆ ಗೌರ್ಮೆಂಟು ಎಷ್ಟರ ಮಟ್ಟಿಗೆ ಗೌರ್ಮೆಂಟಿನ ಇನ್ವಾಲ್ವ್ಮೆಂಟ್ ಅದರಲ್ಲಿ ಇರುತ್ತೆ ಅನ್ನೋದು ಪ್ರಶ್ನೆ. ನಾವು ಇಲ್ಲಿಯವರೆಗೂ ಗೌರ್ಮೆಂಟ್ ಸರ್ಕಾರ ನೇರವಾಗಿ ಯಾವುದೇ ರೀತಿಯಲ್ಲಿ ನಾವು ಇನ್ವಾಲ್ವ್ ಆಗ್ತಿಲ್ಲ. ಏನು 2025 ಘಟನೆ ನಮಗೆ ನಾವು we were forced to involve. ಈ ಬೆಳವಣಿಗೆಯ ಬೆನ್ನಲ್ಲೇ ಶಾಸಕರಿಗೆ ಐಪಿಎಲ್ ವಿಐಪಿ ಟಿಕೆಟ್ ನೀಡಲು ಕೆಎಸ್ಸಿಎಗೆ ಸೂಚನೆ ನೀಡಿ ಕ್ರಮ ಕೈಗೊಳ್ಳುವಂತೆ ವಿಧಾನಸಭೆ ಸ್ಪೀಕರ್ ಯುಟಿ ಖಾದರ್ ಸರ್ಕಾರಕ್ಕೆ ಸೂಚನೆ ನೀಡಿದ್ದಾರೆ. ಆದ್ದರಿಂದ ಶಾಸಕರನ್ನ ಭೇಟಿಯಾಗಲು ಜನರು ನೇರವಾಗಿ ಗ್ರೌಂಡ್ಗೆ ಬರಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಜನರು ನೇರವಾಗಿ ಗ್ರೌಂಡ್ಗೆ ಬರಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.